ನಮಸ್ಕಾರಗಳು. ಈ ಪದ್ಯಭಾಗವನ್ನು ಲಕ್ಷ್ಮೀಶ ಕವಿಯ ಜೀಮಿನಿ ಭಾರತದಿಂದ ಆಯುಧಕೊಳ್ಳಲಾಗದೆ. ಶ್ರೀರಾಮನ ಆಜ್ಞೆಯೆಂದಿ ಸೀತಾದೇವಿಯನ್ನು ಲಕ್ಷ್ಮಣನು ಗೊಂಡಾರಣ್ಯದಲ್ಲಿ ಬಿಟ್ಟು ಬರವ ಸನ್ನಿವೇಶ. ಇಲ್ಲಿ ದೂರದಿಂದ ಮಂದಾಕಿನಿಗೆ ಬೊಡಮಟ್ಟು ಬಳಿಕ ನಾವಿಗರುಡನೆ ನಾವದುಳ್ಗಂಗೆಯಂ ಕಳಿದು ನಿರ್ಮಲ ತೀರ್ಥದುಳ್ಮಿಂದು ಸೌಮಿತ್ರಿ ಮತ್ತೆ ಪೂಜಾದಿ ಸಹಿತ ಹುಳಗುಳಗಿ ಮರುಗಿ ಬಿಸಿಸೊಯ್ದು ಚಿಂತಿಸುದೆ ಮುಂದಳೆದು ಮೃಗ ಪಕ್ಷಿ ಗಣದಿಂದ ಗೂರ್ಮಿಸುವ ಹಳುವ ಮಂಬೊಕ್ಕ ನಡಿಯಿಡುವೊಡಿಸದಳಮೆಂಬ ಕರ್ಕಶದ ಮಾರ್ಗದಿಂದ ಇಲ್ಲಿ ಮುನಿಪೂತಮರ ಪಾವನದ ವನದೆಳಿಗಳು ಇಲ್ಲಿ ಸಿದ್ಧಾಶ್ರಮಂಗಳ ಮಂಗಳ ಸ್ಥಳಗಳು ಇಲ್ಲಿ ಸುಹವಿಗಳ ಗಂಬೊಗಿದ ಬೊಗಿದಳದ ಅಗ್ನಿಹೋರ್ತದ ಕುಟೀರಂಗಳು ಇಲ್ಲಿ ಪರಿಚಿತ ಮಾದ ವೇದ ತುರಿಗಳಲ್ಲಿ ಗೊಯ್ಯದೆ ದಾರುಣದ ಕಟ್ಟಡವಿಗಿಲ್ಲ ಕೇಕೆ ತಂದೆ ಸೌಮಿತ್ರಿ ಹೇಳಿಂದು ಜಾನಕಿ ಸೊಯ್ದಳು. ನರನಾದ ಕೇಳ್ ಅವನಿ ಸುಡಿ ನುಡಿದ ವಾದಿ ಕುತ್ತರವನಾಡದೆ ಮನದೊಳುರೆನೊಂದು ರಾಘವೇಶ್ವರನೆಂದ ಕಶ್ಚಮಂಪೆಲ್ದಪೆನು ಮೇನ್ ಹುಸಿರದೆದ್ದಪೆನು ನಿಷ್ಠುರದುಳು ಧರಣಿ ಕುಲ ಸಾರ್ವಭೌಮಲ ರಾಣಿಯಂ ಮಲದೊಳುರಿಸಿ ಭೋಗಪನಂತೋ ಭೋಗದೇರ್ದೊಡೆ ಸಹೋದರನನೆಂದಪನೋ ಹಾವ ಎಂದು ಲಕ್ಷ್ಮಣಂ ಬೆಂದು ಬೇಗುದಿಗೊಂಡನು. ಧನ್ಯವಾದಗಳು.